ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಮಣ್ಣಿನಲ್ಲಿ ಬಿತ್ತಿದ ಬೀಜ ಮೊಳಕೆಯೊಡೆದು ಸರಿಯಾದ ಸಸ್ಯವಾಗಿ ಬೆಳೆದು ಉದ್ದೇಶಿತ ಫಲ ನೀಡಬೇಕಾದರೆ ಅವಶ್ಯಕವಾದ ಗಾಳಿ, ಬೆಳಕು ಮತ್ತು ನೀರಿನ ಜೊತೆಗೆ ಉತ್ತಮ ಮಣ್ಣು ಮತ್ತು ಸಸ್ಯ ಪೋಷಕಾಂಶಗಳೂ ಕೂಡ ತುಂಬ ಅನಿವಾರ್ಯ. ಸಸ್ಯದ ಬೆಳವಣಿಗೆಗೆ ಹಾಗೂ ಅದರಿಂದ ನಿರೀಕ್ಷಿತ ಇಳುವರಿ ಪಡೆಯಲು 16 ಸಸ್ಯ ಪೋಷಕಾಂಶಗಳು ಬಹುಮುಖ್ಯವಾಗಿ ಬೇಕಾಗುತ್ತವೆ. ನೈಸರ್ಗಿಕವಾಗಿ ವಾಯುಮಂಡಲ ಹಾಗೂ ನೀರಿನಿಂದ ದೊರೆಯುವ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ ಇವುಗಳ ಕೊರತೆ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಲಘು ಪೋಷಕಾಂಶಗಳಾದ ಸುಣ್ಣ, ಮೆಗ್ನೀಷಿಯಂ, ಗಂಧಕ ಇವು ಭೂಮಿಯಲ್ಲಿ ಸ್ವಾಭಾವಿಕ ಸ್ಥಿತಿಯಲ್ಲಿ ಸಸ್ಯಗಳಿಗೆ ಒದಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಇವುಗಳ ಕೊರತೆ ಕಂಡುಬರುವುದುಂಟು. ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಾಗಿ ಬೇಕಾಗಿರುವುದರಿಂದ ಇವುಗಳನ್ನು ಪ್ರಧಾನ ಸಸ್ಯ ಪೋಷಕಾಂಶಗಳೆಂದು ಗುರುತಿಸಲಾಗಿದೆ. ಇನ್ನುಳಿದ 7 ಸೂಕ್ಷ್ಮ ಪೋಷಕಾಂಶಗಳಾದ ಸತು, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್, ಮಾಲಿಬ್ಡಿನಮ್, ಬೋರಾನ್ ಮತ್ತು ಕ್ಲೋರಿನ್ ಇವು ಅತ್ಯಲ್ಪ ಪ್ರಮಾಣದಲ್ಲಿ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಅವಶ್ಯಕವೂ ಮತ್ತು ಅನಿವಾರ್ಯವೂ ಆಗಿವೆ. ನಾವು ಇಡುವ ಬೆಳೆಗಳ ಆರೋಗ್ಯಕರ ಬೆಳವಣಿಗೆಗೆ ಬೆಳೆ ಮತ್ತು ತಳಿ ಹಾಗೂ ವಯಸ್ಸಿನ ಮತ್ತು ಕಾಲಾವಧಿಯ ಆಧಾರದ ಮೇಲೆ ಈ ಎಲ್ಲ 16 ಪೋಷಕಾಂಶಗಳೂ ಕೂಡ ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸಬೇಕಾಗಿದೆ. ಎನ್.ಆರ್. ಪುರ ತಾಲೂಕು ಕರಗುಂದ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ವಾಣಿ ನರೇಂದ್ರ ಅವರು 6 ಎಕರೆ ಪ್ರದೇಶವನ್ನು ಹೊಂದಿದ್ದು, ಅದರಲ್ಲಿ 2 ಎಕರೆಯಲ್ಲಿ ಭತ್ತ, ಉಳಿದ ಜಮೀನಿನಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಫಿ, ಮೆಣಸು, ಶುಂಠಿ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ಹಸು ಮತ್ತು ಕೋಳಿ ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ಪಶುಪಾಲನೆ ಇಲಾಖೆಯ ನೆರವು ಪಡೆದುಕೊಂಡು ತಜ್ಞರ ಮಾರ್ಗದರ್ಶನದಲ್ಲಿ 500 ಕೋಳಿಗಳಿಂದ ಪ್ರಾರಂಭಿಸಿ ಸದ್ಯ 5,000 ಕೋಳಿಗಳನ್ನು ಸಾಕುತ್ತಿದ್ದಾರೆ. ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕೋಳಿ ಸಾಕಣೆಯನ್ನು ಕೈಗೊಂಡಿರುವ ವಾಣಿ ನರೇಂದ್ರ ಅವರು ಶ್ರಮಪಟ್ಟಷ್ಟು ಈ ಉಪಕಸುಬಿನಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಎನ್ನುತ್ತಾರೆ. ಜಮೀನು ಇಂಪ್ರೂವ್ ಮಾಡಿಕೊಂಡು ಬರೀ ಜಮೀನೇ ನಂಬ್ಕೊಂಡು ಹೋದರೆ ಆಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹೈನುಗಾರಿಕೆ ಕಡೆನೂ ನಾವು ಸ್ವಲ್ಪ ಒಲವು ತೋರ್ದು, ಆಮೇಲೆ ದನ ಸಾಕ್ದು, ಒಂದು 2-3 ದನ ಇಟ್ಕೊಂಡು ಹಾಲೆಲ್ಲ ಮೇಂಟೈನ್ ಮಾಡ್ದು. ಅದು ನಮಗೆ ಅದ್ರ ಜೊತೆಗೆ ಮತ್ತೊಂದು ಬೇಕು ಅನ್ನಿಸ್ತು. ಆವಾಗ ಕೋಳಿ ಫಾರಮ್ ಮಾಡೋಣ ಅಂತ ನಾವು ಅಂದ್ಕೊಂಡು ಈಗ 5 ತುಂಬಿ 6ನೇ ವರ್ಷ. ಫಸ್ಟು ನಾವು 500 ಮರಿಯಿಂದ ಸ್ಟಾರ್ಟ್ ಮಾಡ್ದು. ಈ 500 ಮರಿನ ಸಾಕಲಿಕ್ಕೆ ನಮಗೆ ಪಶುಪಾಲನಾ ಇಲಾಖೆಯವರು ನಮಗೆ ತುಂಬ ಸಹಕಾರ ಮಾಡಿದರು. ಆ ಸಹಕಾರದಿಂದ ನಾವು ಈಗ 500 ಮರಿಯಿಂದ 3,000 ಮಾಡ್ದು. 3,000 ಮರಿಯಿಂದ ಈಗ 5,000 ಮರಿನ ನಾವು ಸಾಕ್ತಾ ಇದ್ದೀವಿ. ಒಳ್ಳೆ ಬೆನಿಫಿಟ್ ಇದೆ ಇದರಿಂದ. ಹಾಗೆ ರಿಸ್ಕು ಕೂಡ ಇದೆ. ನಾವು ಶ್ರಮ ಕೊಟ್ಟಷ್ಟು ನಮಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಈಗ ಫಸ್ಟು ಮರಿ ತರ್ತೀವಿ. ಮರಿ ಬೆಂಗಳೂರು ಮತ್ತು ಆಂಧ್ರ ಕಡೆಯಿಂದ ಎಲ್ಲ ತರಿಸ್ತೀವಿ, ತಮಿಳ್ನಾಡಿಂದ ಎಲ್ಲ ತರಿಸ್ತೀವಿ. ಅದು ಫಸ್ಟು ಮೊಟ್ಟೆಯಿಂದ ಬರೋದೇ ಇಲ್ಲಿ ಫಾರಮಿಗೆ ಬಂದ ತಕ್ಷಣ ಫಸ್ಟು ಪೇಪರ್ನ ಹಾಸಿರ್ತೀವಿ. ಫಸ್ಟು 24 ಅವರ್ಸ್ ಅದು ಪೇಪರ್ ಮೇಲೆ ಓಡಾಡಬೇಕು. ಯಾಕೆಂದರೆ ಇದು ಶಾರ್ಪ್ ಇರುತ್ತೆ, ಉಯಿ ಬಂದುಬಿಟ್ಟು ಶಾರ್ಪ್ ಇರುತ್ತೆ ಹೊಟ್ಟು. ಅದಕ್ಕೋಸ್ಕರ ನಾವು ಪೇಪರ್ ಮೇಲೆ ಸಾಕ್ತೀವಿ. 24 ಅವರ್ಸ್ ಆದ ತಕ್ಷಣ ಆ ಪೇಪರ್ನ ರಿಮೂವ್ ಮಾಡ್ತೀವಿ. ಆ 24 ಅವರ್ಸು ಪೇಪರ್ ಮೇಲೆ ಫೀಡ್ ತಿನ್ನುತ್ತೆ. ಅದು ಬೇರೆ ಎಲ್ಲೂ ಫೀಡ್ ತಿನ್ನಲ್ಲ. ನೀರು ಕೊಡ್ತೀವಿ, ಗ್ಲುಕೋಸ್ ವಾಟ್ರ್ ಕೊಡ್ತೀವಿ, ಬೆಲ್ಲದ ನೀರು. ಆ ನಂತರ ಪೇಪರ್ ರಿಮೂವ್ ಮಾಡ್ತೀವಿ. ಪೇಪರ್ ರಿಮೂವ್ ಮಾಡಿಬಿಟ್ಟು ಅದು ಹೊಟ್ಟಿನ ಮೇಲೆ ಓಡಾಡುತ್ತೆ. ಆವಾಗ ಬೇರೆ ಥರದಲ್ಲಿ ವ್ಯವಸ್ಥೆ, ಫುಡ್ಡಿಗೆ ಒಂದು ಪ್ಲೇಟ್ಸ್ ಮತ್ತು ಡ್ರಿಂಕರು, ಫೀಡರ್ ಅಂತೆಲ್ಲ ಬರುತ್ತೆ. ಅದರಿಂದ ಫೀಡ್ ಹಾಕ್ತೀವಿ. ಆಮೇಲೆ ಫಸ್ಟು ಒಂದು 15 ಡೇಸು
ಫ್ರೀ ಸ್ಟಾರ್ಟರ್ ಅಂತ ಹಾಕ್ತೀವಿ, ಅದಾದ ನಂತರ ಸ್ಟಾರ್ಟರ್ ಅಂತ ಕೊಡ್ತೀವಿ, ಅದಾದ ನಂತರ ಫಿನಿಷರ್ ಅಂತ. ಇದು 3 ಥರದ ನಾವು ಫೀಡನ್ನು ಬಳಸ್ಕೊಳ್ತೀವಿ. ಇದು ಮಾಂಸಕ್ಕೆ ತುಂಬ ಅವಲಂಬಿಸಿದೆ. ಇದು ನಾವು 38 ದಿನದಿಂದ 45 ದಿನದವರೆಗೂ ಇದನ್ನು ನಾವು ಸೇಲಿಂಗಿಗೆ ಕೊಡ್ಬೋದು ಸರ್. ಈಗ ಅದು ತಾಯಿ ಇರಲ್ಲ, ಹಳ್ಳಿ ಕೋಳಿಗಳಿಗಾದರೆ ತಾಯಿ ಇರುತ್ತೆ, ತಾಯಿ ಅದು ಮರಿಗಳನ್ನ ಬಚ್ಚಿಟ್ಕೊಂಡು ಅದಕ್ಕೆ ಹೀಟ್ ಕೊಡುತ್ತೆ. ಈ ಇಷ್ಟು ಮರಿಗಳಿಗೆ ನಾವು ತಾಯಿ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹೀಟನ್ನು ಯೂಸ್ ಮಾಡ್ತೀವಿ. ಈ ಡ್ರಮ್ಗಳಿರುತ್ತೆ, ಆ ಡ್ರಮ್ಮಿಗೆ ಸೌದೆ ಹಾಕಿಬಿಟ್ಟು 90 ಡಿಗ್ರಿ ಹೀಟ್ ಬರೋ ಅಷ್ಟು ನಾವು ಅವನ್ನ ಮಲಗಕ್ಕೆ ಬಿಡಬಾರ್ದು. ಮಲಗ್ದು ಅಂದರೆ ಅವು ಒಂದ್ರ ಮೇಲೆ ಒಂದು ಕೂತು ಕೆಳಗಡೆ ಇರೋವು ಸುತ್ತೋಗ್ಬಿಡ್ತವೆ. ಅವು ಆ್ಯಕ್ಟಿವ್ ಆಗಿ ಓಡಾಡೋ ಅಷ್ಟು ಹೀಟನ್ನು ನಾವು ಕೊಡ್ತೀವಿ. ಅದಾದ ನಂತರ ಅದಕ್ಕೆ CRD ಅಂತ ಕೆಮ್ಮು ಬರುತ್ತೆ 18 ಡೇಸ್ ನಂತರ, ಅದಕ್ಕೆ ಆಯುರ್ವೇದಿಕ್ ಮೆಡಿಷನ್ ಮಾಡ್ತೀವಿ. ಆ ನಂತರ ಆ ಹೀಟ್ ಇರುವ ಟೈಮಲ್ಲಿ ಹಾಲು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಬೇರೆ ಥರದ ಬಾಡಿ ಹೀಟನ್ನು ಕಂಟ್ರೋಲ್ ಮಾಡುತ್ತೆ ಹಾಲು ಕೊಟ್ಟರೆ. ಹಾಲು ಕೊಡ್ತೀವಿ. ಮತ್ತು ಕೇರ್ ಅದೇ ಹೊರಗಡೆಯಿಂದ ಬೇರೆಯವ್ರು ಬಂದಾಗ ಒಳಗಡೆ ಎಲ್ಲ ಬಿಡಲ್ಲ, ಅದಕ್ಕೆ ಇನ್ಫೆಕ್ಷನ್ ಆಗುತ್ತೆ, ಅದೆಲ್ಲ ಕೇರ್ ತೊಗೊಳ್ತೀವಿ. ಈಗ ಮತ್ತೊಂದು ನಾವು ರೈತರಾಗಿರೋದ್ರಿಂದ ಇದೇನು ಅನುಕೂಲ ಅಂದರೆ ಈ ಇದ್ರದ್ದು ಗೊಬ್ಬರ ಎಲ್ಲ ನಮಗೆ ಸಿಗುತ್ತೆ. ಇದು ಅಡಿಕೆಗೆ, ಬಾಳೆಗೆ, ಸೂರ್ಯನ ಗೆಡ್ಡೆಗೆ, ಶುಂಠಿಗೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಇದರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಈಗ ನಮಗಾಗಿದ್ದನ್ನು ನಾವು ಹೊರಗಡೆಯವ್ರಿಗೆ ಮತ್ತು ಮಾರಾಟ ಮಾಡ್ತೀವಿ. ಆಮೇಲೆ ಚೀಲಗಳೆಲ್ಲ ಸಿಗುತ್ತೆ, ಅದರಿಂದಲೂ ನಾವು ಪ್ರಾಫಿಟ್ ತೊಗೊಳ್ತೀವಿ. ನಮಗೀಗ 5,000 ಮರಿಗಳನ್ನ ಮಾರ್ಕೆಟಿಂಗ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಇದು ಸಣ್ಣ ತಾಲೂಕು ಆಗಿರೋದ್ರಿಂದ ಅಷ್ಟು ಮರಿನ ನಮಗೆ ಸೇಲ್ ಮಾಡೋಕ್ಕಾಗಲ್ಲ. ಅದಕ್ಕಾಗೇನು ನಾವು ಒಂದು ಖಾಸಗಿ ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡಿರ್ತೀವಿ. ಈಗ ಅವ್ರೇನು ಮಾಡ್ತಾರೆ, ಫೀಡು ಮತ್ತು ಚಿಕ್ಸ್, ಮೆಡಿಷನ್ನು ಅದನ್ನೆಲ್ಲ ಅವ್ರು ನಮಗೆ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಒಂದು KGಗೆ ಇಷ್ಟು ಅಂತ ನಮಗೆ ಸಾಕೋಕ್ಕೆ ಅವರು ಪರ್ಸಂಟೇಜ್ ಕೊಡ್ತಾರೆ. ಆಮೇಲೆ ಅದನ್ನು ನಾವು 42 ದಿನ ಆಗೋಕ್ಕೂ ಅವರೇ ಎಲ್ಲ ಕೋಳಿಗಳನ್ನ ಒನ್ ಡೇಲಿ ನಮಗೆ ಖಾಲಿ ಮಾಡಿಕೊಡ್ತಾರೆ. ಇಲ್ಲ ಈಗ ನಾವು ಸ್ವಲ್ಪನೇ ಕೊಡ್ತೀವಿ ಅಂದರೆ ನಮಗೇನೂ ಇದರಲ್ಲಿ ಪ್ರಾಫಿಟ್ ಇರಲ್ಲ. ಯಾವಾಗಲೂ ನಾವು ದುಡಿಬೇಕು, ಅದಕ್ಕೆ ಹಾಕಬೇಕು, ಬಿಟ್ಟರೆ ನಾವು ದುಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಕಂಪ್ನಿ ಜೊತೆ ಟೈಪ್ ಮಾಡಿಕೊಂಡು ನಾವೀಗ ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದೀವಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.